ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಶಿಲುಮೆಯ ಮೇಲೆ 7 ಮಾತುಗಳನ್ನು ಆಡ್ತಾರೆ. ಅದರಲ್ಲಿ 4ನೇ ಮಾತನ್ನು ನಾವು ಧ್ಯಾನ ಮಾಡಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 4ನೇ ಮಾತನ್ನು ಆಡೋದನ್ನು ನಾವು ನೋಡಬಹುದು. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು 4ನೇದಾಗಿ ಆಡುವಂಥ ಮಾತು ಏನಂತಂತಂದರೆ, ಅವ್ರ ತಂದೆಯನ್ನು ನೋಡಿ ದೊಡ್ಡ ವ್ಯಾಕುಲದೊಟ್ಟಿಗೆ, ದೊಡ್ಡ ನೋವಿನೊಟ್ಟಿಗೆ ಒಂದು ಮಾತನ್ನು ಹೇಳ್ತಾರೆ. ಅವ್ರು ಹೇಳೋ ಮಾತೇನಂತಂತಂದರೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂಬುದಾಗಿ. ಯೇಸು ಕ್ರಿಸ್ತನು ಈ ಮಾತುಗಳನ್ನು ಸಾಧಾರಣವಾಗಿ ಹೇಳೋದಿಲ್ಲ, ಆದರೆ ದೇವರ ವಾಕ್ಯವೇ ಹೇಳುತ್ತೆ, ಆತನು ಮಹಾಧ್ವನಿಯಿಂದ ಕೂಗಿದನು ಎಂಬುದಾಗಿ. ಯೇಸು ಕ್ರಿಸ್ತನು ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂಬುದಾಗಿ ಮಹಾಧ್ವನಿಯಿಂದ ಶಿಲುಬೆಯಲ್ಲಿ ಅವರು ಕೂಗ್ತಾರೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತಾನು ಸೇವೆ ಮಾಡುತ್ತಾ ಇದ್ದಂಥ ಕಾಲದಲ್ಲೆಲ್ಲ ಎಷ್ಟೋ ಸಾರಿ ತಂದೆಯಾದ ದೇವರ ಕುರಿತಾಗಿ ಮಾತಾಡ್ತಾರೆ. ನಾನು ನನ್ನ ತಂದೆ ಒಂದೇ ಆಗಿದ್ದೀವಿ ಅಂತ ಹೇಳ್ತಾರೆ. ನಾನು ತಂದೆಯಲ್ಲಿದ್ದೇನೆ, ತಂದೆ ನನ್ನಲ್ಲಿದ್ದಾರೆ ಅಂತ ಹೇಳ್ತಾರೆ. ನೀವೆಲ್ಲರೂ ನನ್ನನ್ನು ಬಿಟ್ಟು ಹೋಗುವಿರಿ, ಆದರೂ ನನ್ನ ತಂದೆ ನನ್ನ ಜೊತೆ ಇದ್ದಾರೆ ಅಂತ ಅವರು ಹೇಳ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರು ಯಾವಾಗಲೂ ಅನ್ಯೋನ್ಯತೆಯಲ್ಲಿಯೇ ಇರ್ತಾರೆ. ಆದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಒಂದು ಸಮಯ ಬರುತ್ತೆ, ತನ್ನ ತಂದೆಯಿಂದ ದೂರವಾಗಿರಬೇಕಾಗಿರುವಂಥ ಒಂದು ಸಂದರ್ಭ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲಿರುವಂಥ ಸಮಯದಲ್ಲಿ, ಸಮಸ್ತ ಮನುಷ್ಯರ ಪಾಪಗಳು ತನ್ನ ಮೇಲೆ ಹೊರಿಸಲ್ಪಟ್ಟಂಥ ಸಮಯದಲ್ಲಿ ತಂದೆ ತನ್ನೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ಆಗಲಿಲ್ಲ. ಸಮಸ್ತ ಮನುಷ್ಯರ ಪಾಪಗಳು ತನ್ನ ಮೇಲೆ ಹೊರಿಸಲ್ಪಟ್ಟು ತನ್ನ ಪಾಪ ಸ್ವರೂಪನಾಗಿ ಮಾಡಲ್ಪಟ್ಟದರಿಂದ ತಂದೆ ಯೇಸು ಕ್ರಿಸ್ತನೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ಇರುವುದಕ್ಕೆ ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ತಂದೆ ಕುಮಾರನನ್ನು ಬಿಟ್ಟು ದೂರವಾಗಿರಬೇಕಾಗಿತ್ತು. ಆದರೆ ಇಂಥ ಒಂದು ಸಂದರ್ಭದಲ್ಲಿಯೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಮಹಾ ಶಬ್ದದಿಂದ ಅವರು ಕೂಗೋದನ್ನು ನಾವು ನೋಡುತ್ತೇವೆ. ಆದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಇಂಥ ಒಂದು ಪರಿಸ್ಥಿತಿ ಯಾಕೆ ತನ್ನ ತಂದೆಯಿಂದ ಬೇರ್ಪಟ್ಟಂಥ ಒಂದು ಅನುಭವಕ್ಕೆ ಬರಬೇಕಾಯಿತು? ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಅಂತ ಅವ್ರಿಗೆ ಯಾಕೆ ಕೂಗಬೇಕಾಗಿರುವಂಥ ಪರಿಸ್ಥಿತಿ ಬಂತು? ಅದಕ್ಕೆ ಕಾರಣ ಏನಂತಂತಂದರೆ, ನಿಮ್ಮ ಪಾಪ, ನಿಮ್ಮ ಮನುಷ್ಯರೆಲ್ಲರ ಪಾಪವು ಯೇಸು ಕ್ರಿಸ್ತನ ಮೇಲೆ ಹೊರಿಸಲ್ಪಟ್ಟಂಥ ಸಂದರ್ಭದಲ್ಲಿ ತನ್ನ ತಂದೆಯಿಂದ ದೂರ ಆಗಬೇಕಾಗಿರುವಂಥ ಪರಿಸ್ಥಿತಿ ಬಂತು. ಯೇಸು ಕ್ರಿಸ್ತನು ನಿಮ್ಮ ಮನುಷ್ಯರೆಲ್ಲರ ಪಾಪವನ್ನು ಶಿಲುಬೆಯಲ್ಲಿ ತನ್ನ ಮೇಲೆ ಹೊತ್ತುಕೊಂಡನು. ಆತನು ನಮ್ಮ ಪಾಪವನ್ನು ಹೊತ್ತುಕೊಂಡು ತಂದೆಯಿಂದ ಕೈಬಿಡಲ್ಪಡುವಂಥ ಒಂದು ಅನುಭವಕ್ಕೆ ಒಳಗಾದನು. ಆದರೆ ಯೇಸು ಕ್ರಿಸ್ತನು ಈ ರೀತಿಯಾಗಿ ಮನುಷ್ಯರ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ತಂದೆಯಿಂದ ಕೈಬಿಡಲ್ಪಟ್ಟಂಥ ಒಂದು ಅನುಭವಕ್ಕೆ ಯಾಕೆ ಒಳಗಾಗಬೇಕಾಗಿತ್ತು? ಯಾಕೆ ಅಂದರೆ ನಿಮ್ಮನ್ನು ತಂದೆಯ ಬಳಿಗೆ ಸೇರಿಸುವುದಕ್ಕೆ. ವಾಸ್ತವವಾಗಿ ದೇವರಿಂದ ಯಾರು ಕೈಬಿಡಲ್ಪಡಬೇಕಾಗಿತ್ತು ಅಂತಂದರೆ, ನೀವು ಕೈಬಿಡಲ್ಪಡಬೇಕಾಗಿತ್ತು. ನಾವು ನಮ್ಮ ಪಾಪಗಳ ನಿಮಿತ್ತ ದೇವರಿಂದ ಕೈಬಿಡಲ್ಪಟ್ಟವರಾಗಿ, ನಮ್ಮ ಪಾಪದ ಫಲವನ್ನು ಅನುಭವಿಸುವವರಾಗಿ ನಾವು ನಾಶವಾಗಿ ಹೋಗಬೇಕಾಗಿತ್ತು. ಆದರೆ ದೇವರಿಗೆ ನಮ್ಮ ಪಾಪದಲ್ಲಿ ನಾವು ನಾಶವಾಗುವುದು ಇಷ್ಟವಿರಲಿಲ್ಲ. ದೇವರು ನಮ್ಮನ್ನು ರಕ್ಷಿಸಬೇಕೆಂಬುದಾಗಿ ಇಷ್ಟಪಟ್ಟರು. ಅದಕ್ಕಾಗಿಯೇ ತನ್ನ ಒಬ್ಬನೇ ಕುಮಾರನನ್ನು ಯೇಸುವಿನ ಹೆಸರಿನಲ್ಲಿ ಈ ಲೋಕಕ್ಕೆ ಮನುಷ್ಯನಾಗಿ ಕಳುಹಿಸಿಕೊಟ್ಟರು. ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದು ಮನುಷ್ಯರೆಲ್ಲರ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ತನ್ನ ರಕ್ತವನ್ನು ಅವರ ಪಾಪಗಳ ಕ್ಷಮೆಗಾಗಿ ಸುರಿಸಿ ಶಿಲುಬೆಯಲ್ಲಿ ತನ್ನ ಶರೀರವು ತಮ್ಮ ದ್ರೋಹಗಳ ನಿಮಿತ್ತವಾಗಿ ಮುರಿಯಲ್ಪಡುವುದಕ್ಕಾಗಿ ಒಪ್ಪಿಸಿಕೊಟ್ಟು ಮನುಷ್ಯರ ಪಾಪದ ಫಲವಾಗಿರುವಂಥ ಮರಣವನ್ನು ತನ್ನ ಮೇಲೆ ಹೊತ್ತುಕೊಂಡು ಮನುಷ್ಯರೆಲ್ಲರಿಗಾಗಿ ತಾನು ಮರಣ ಹೊಂದಿದನು. ಮತ್ತೆ 3ನೇ ದಿನದಲ್ಲಿ ಮರಣವನ್ನು ಜಯಿಸಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಯೇಸು ಕ್ರಿಸ್ತನು ಮನುಷ್ಯರೆಲ್ಲರಿಗೆ ಪಾಪದಿಂದ ಬಿಡುಗಡೆ ಹೊಂದಿಕೊಳ್ಳುವುದಕ್ಕೆ ಅವಕಾಶವನ್ನು ಉಂಟು ಮಾಡಿ ರಕ್ಷಣೆಯನ್ನು ಏರ್ಪಡಿಸಿ ದೇವರ ಬಳಿಗೆ ಸೇರುವುದಕ್ಕೆ ಅವಕಾಶವನ್ನು ಉಂಟು ಮಾಡಿದ್ದಾನೆ. ಈ ರೀತಿ ಯೇಸು ಕ್ರಿಸ್ತನು ಮನುಷ್ಯರೆಲ್ಲರ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ಮನುಷ್ಯರಿಗೆ ಬದಲಾಗಿ ತಾನು ಶಿಲುಬೆಯಲ್ಲಿ ಮರಣವನ್ನು ಅನುಭವಿಸಬೇಕಾಗಿರುವಂಥ ಸಂದರ್ಭದಲ್ಲಿ ನೀವು ಒಳಗಾಗಬೇಕಾಗಿದ್ದಂಥ ಒಂದು ಅನುಭವಕ್ಕೆ ತಾನು ಒಳಗಾದನು. ನೀವು ನಮ್ಮ ಪಾಪಗಳಿಗಾಗಿ ದೇವರಿಂದ ಕೈಬಿಡಲ್ಪಟ್ಟು ನಾಶವಾಗಿ ಹೋಗುವಂಥ ಪರಿಸ್ಥಿತಿಗೆ ಒಳಗಾಗಬೇಕಾಗಿತ್ತು. ದೇವರೇ ನನ್ನನ್ನು ಯಾಕೆ ಕೈಬಿಟ್ಟಿರಿ ಎಂಬುದಾಗಿ ನಾವು ಗೋಳಾಡಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತನು ಅದನ್ನು ತನ್ನ ಮೇಲೆ ಹೊತ್ತುಕೊಂಡು ನಮಗಾಗಿ ತನ್ನ ಶಿಲುಬೆಯಲ್ಲಿ ಆ ಬಾಧೆಗಳನ್ನು ಅನುಭವಿಸಿ ತಂದೆಯಿಂದ ಕೈಬಿಡಲ್ಪಡುವಂಥ ಅನುಭವಕ್ಕೆ ಒಳಗಾಗಿ
ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂಬುದಾಗಿ ತಾನು ಕೂಗಿದನು. ಆ ಕೂಗು ಯೇಸು ಕ್ರಿಸ್ತನದಲ್ಲ, ಆ ಕೂಗು ನನ್ನದು, ನಿಮ್ಮದು. ನಾವು ಆ ಸ್ಥಿತಿಗೆ ಒಳಗಾಗಬೇಕಾಗಿತ್ತು, ಆದರೆ ನಾವು ಆ ಸ್ಥಿತಿಗೆ ಒಳಗಾಗಬಾರದೆಂದು ಯೇಸು ಕ್ರಿಸ್ತನು ತಾನೇ ತನ್ನನ್ನು ಆ ಸ್ಥಿತಿಗೆ ಒಪ್ಪಿಸಿಕೊಟ್ಟನು. ಆದರೆ ಇವತ್ತು ನಾವು ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಸಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ, ನನಗಾಗಿ ಸಿಲುಬೆಯಲ್ಲಿ ಕೈಬಿಡಲ್ಪಟ್ಟು, ನನಗಾಗಿ ಬಾಧೆಪಟ್ಟು ಮರಣವನ್ನು ಅನುಭವಿಸಿ, ಮತ್ತೆ 3ನೇ ದಿನದಲ್ಲಿ ಮರಣವನ್ನು ಜಯಿಸಿ ಎದ್ದು ಬಂದು ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಆತನ ಮೂಲಕವಾಗಿ ನನ್ನ ಪಾಪಗಳಿಗೆ ಕ್ಷಮಿಸಲ್ಪಟ್ಟು ನನಗೆ ಬಿಡುಗಡೆ ಆಗುತ್ತದೆ, ನನಗೆ ರಕ್ಷಣೆ ಉಂಟಾಗುತ್ತದೆ, ನಾನು ದೇವರ ಬಳಿಗೆ ಹೋಗುವುದಕ್ಕೆ ನನಗೆ ಅವಕಾಶವಾಗುತ್ತದೆ ಎನ್ನುವುದನ್ನು ನಂಬಿ ನಮ್ಮ ಪಾಪಗಳನ್ನು ದೇವರ ಬಳಿಯಲ್ಲಿ ಅರಿಕೆ ಮಾಡುವಾಗ ಆತನ ಕುಮಾರನಾಗಿರುವ ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿ ನಮ್ಮ ಪಾಪಗಳನ್ನು ಪರಿಹರಿಸುತ್ತದೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಾನು ನೀವು ದೇವರ ಬಳಿಗೆ ಸೇರಿ ದೇವರೊಟ್ಟಿಗೆ ಜೀವಿಸುವುದಕ್ಕೆ ಅವಕಾಶವಾಗುತ್ತದೆ. ಆಗ ನಮ್ಮ ಪಾಪಗಳಿಂದಾಗಿ ನಾವು ದೇವರಿಂದ ದೂರಾಗಿ, ದೇವರೇ ನನ್ನನ್ನು ಯಾಕೆ ಕೈಬಿಟ್ಟಿ ಎಂಬುದಾಗಿ ಕೂಗಿಕೊಳ್ಳಬೇಕಾಗಿತ್ತು. ಆದರೆ ಆ ಸ್ಥಿತಿ ನಮಗೆ ಬರಬಾರದು. ನಾವು ದೇವರಿಂದ ಕೈಬಿಡಲ್ಪಡುವಂಥ ಸ್ಥಿತಿಯನ್ನು ಅನುಭವಿಸದೆ ದೇವರ ಬಳಿಗೆ ಸೇರುವಂಥ ಒಂದು ಅವಕಾಶ ನಮಗೆ ಉಂಟಾಗಬೇಕೆಂದು ನಮ್ಮ ಆ ಸ್ಥಿತಿಯನ್ನು ಯೇಸು ಕ್ರಿಸ್ತನು ತನ್ನ ಮೇಲೆ ಹೊತ್ತುಕೊಂಡು ನಾವು ದೇವರ ಬಳಿಗೆ ಬರುವುದಕ್ಕೆ ಅವಕಾಶವನ್ನು ಮಾಡಿದನು. ಯೇಸು ಕ್ರಿಸ್ತನು ಹೇಳಿದ ಮಾತು, ನಾನೇ ಮಾರ್ಗವು, ಸತ್ಯವೂ, ಜೀವವು, ನನ್ನ ಹೊರತು ಯಾರು ತಂದೆಯ ಬಳಿಗೆ ಬರಲಾರರು ಎಂಬುದಾಗಿ. ಎಲ್ಲ ಮನುಷ್ಯರಿಗೆ ದೇವರ ಬಳಿಗೆ ಹೋಗಬೇಕಂತ ಇಷ್ಟ ಇದೆ. ನಾನು ಸತ್ತು ದೇವರ ಹತ್ರಕ್ಕೆ ಹೋಗ್ಬಿಡ್ತೀನಿ ಅಂತ ಎಷ್ಟೋ ಮನುಷ್ಯರು ಅಂದ್ಕೊಳ್ತಾರೆ. ಆದರೆ ಈ ಲೋಕದ ಯಾತ್ರೆಯನ್ನು ಮುಗಿಸಿ ದೇವರ ಬಳಿಗೆ ಹೋಗೋದಕ್ಕೆ ಮಾರ್ಗವೆಲ್ಲಿ? ಆ ಮಾರ್ಗವೇ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಹೇಳಿದ್ದು, ನಾನೇ ಮಾರ್ಗವು, ಸತ್ಯವೂ, ಜೀವವು, ನನ್ನ ಹೊರತು ಯಾರು ತಂದೆಯ ಬಳಿಗೆ ಬರಲಾರರು ಎಂಬುದಾಗಿ. ಯೇಸು ಕ್ರಿಸ್ತನೇ ದೇವರ ಬಳಿಗೆ ಹೋಗುವುದಕ್ಕೆ ಮಾರ್ಗ. ಆತನ ಹೊರತು ಮನುಷ್ಯರು ದೇವರ ಬಳಿಗೆ ಸೇರುವುದಕ್ಕೆ ಬೇರೆ ಯಾವುದೇ ಮಾರ್ಗವಿಲ್ಲ, ಆತನು ಮಾತ್ರವೇ ಮಾರ್ಗ. ಆದರೆ ಆ ಮಾರ್ಗ ನಮಗುಂಟಾಗಬೇಕು ಎನ್ನುವುದಕ್ಕೋಸ್ಕರವಾಗಿಯೇ ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ತಂದೆಯಿಂದ ಕೈಬಿಡಲ್ಪಡುವಂಥ ಅನುಭವಕ್ಕೆ ಒಳಗಾದನು. ಆತನು ನಮಗಾಗಿ ತಂದೆಯ ಬಳಿಯಿಂದ ಕೈಬಿಡಲ್ಪಟ್ಟಂಥ ಅನುಭವಕ್ಕೆ ಒಳಗಾದದ್ದರಿಂದ ಇವತ್ತು ನಾವು ಆತನ ಮೂಲಕವಾಗಿ ದೇವರ ಬಳಿಗೆ ಬರುವುದಕ್ಕೆ ಅವಕಾಶವಾಗಿದೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ. ಇದರಿಂದ ನಾವೇನನ್ನು ತಿಳಿದುಕೊಳ್ಳಬೇಕು ಅಂದರೆ ಪಾಪವನ್ನು ಮಾಡುವಂಥವರು ದೇವರಿಂದ ಕೈಬಿಡಲ್ಪಡುತ್ತಾರೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಪಾಪ ನಮ್ಮನ್ನು ದೇವರಿಂದ ದೂರ ಮಾಡುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಪಾಪ ನಮ್ಮನ್ನು ದೇವರಿಂದ ಅಗಲಿಸುತ್ತೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ದೇವರು ಮಹಾಪರಿಶುದ್ಧನು. ಪರಿಶುದ್ಧತೆ ಇಲ್ಲದೆ ಯಾರೂ ಆತನನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ. ನಾನು ನೀವು ಪಾಪವುಳ್ಳವರಾಗಿ ದೇವರನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ನಾನು ನೀವು ಪಾಪವುಳ್ಳವರಾಗಿ ದೇವರ ಮುಂದಗಡೆಯಲ್ಲಿ ನಿಂತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನಾನು ನೀವು ಪಾಪವುಳ್ಳವರಾಗಿ ದೇವರ ಸನ್ನಿಧಿಯನ್ನು ಪ್ರವೇಶಿಸುವುದಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೀರಾ ಯೋಚನೆ ಮಾಡಿ. ನಿಮ್ಮ ಪಾಪಗಳಿಂದ ನೀವು ಮನತಿರುಗಿದ್ದೀರಾ? ನಿಮ್ಮ ಕೆಟ್ಟ ಸ್ವಭಾವಗಳನ್ನು ನೀವು ಮಾರ್ಪಡಿಸಿಕೊಂಡಿದ್ದೀರಾ? ನಿಮ್ಮ ಕೆಟ್ಟ ಚಟಗಳಿಂದ ನೀವು ಹೊರಬಂದಿದ್ದೀರಾ? ಎಲ್ಲ ಅನೀತಿಯನ್ನು ನಿಮ್ಮಿಂದ ತೆಗೆದು ಹಾಕಿದ್ದೀರಾ? ಯೋಚನೆ ಮಾಡಿ. ಅನೇಕರು ಯೇಸು ಕ್ರಿಸ್ತನ ಬಳಿಗೆ ಬಂದರೂ ಸಹ ಅವರ ಪಾಪಗಳಿಂದ ಮನತಿರುಗೋದಿಲ್ಲ, ಅವರ ಅನೀತಿಯಿಂದ ಮನತಿರುಗೋದಿಲ್ಲ, ತಮ್ಮ ಕೆಟ್ಟ ನಡವಳಿಕೆಗಳನ್ನು ಬಿಟ್ಟು ಬಿಡೋದಿಲ್ಲ. ದೇವರ ಬಳಿಗೆ ಬಂದರೂ ಸಹ ತಮ್ಮ ಪಾಪದಲ್ಲಿಯೇ ಮುಂದುವರಿಯುತ್ತಾ ಇರ್ತಾರೆ. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಕೈಬಿಡಲ್ಪಡುವಂಥ ಅನುಭವಕ್ಕೆ ಒಳಗಾಗಿ ತನ್ನ ರಕ್ತವನ್ನು ಸುರಿಸಿ ಮರಣವನ್ನು ಹೊಂದಿ ನಮಗಾಗಿ ರಕ್ಷಣೆಯನ್ನು ಏರ್ಪಡಿಸಿ ನಾವು ದೇವರ ಬಳಿಗೆ ಬರುವುದಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಆದರೆ ಆ ಅವಕಾಶವನ್ನು ಉಪಯೋಗಿಸಿ ನಾವು ದೇವರ ಬಳಿಗೆ ಬಂದ ನಂತರವೂ ಸಹ ಇನ್ನೂ ನಮ್ಮ ಪಾಪಗಳಿಂದ ನಾವು ಮನತಿರುಗದೆ, ನಮ್ಮ ಕೆಟ್ಟ ಸ್ವಭಾವಗಳನ್ನು ಬಿಟ್ಟು ಬಿಡದೆ, ದುಷ್ಟ ನಡವಳಿಕೆಯನ್ನೇ ನಾವು ಅನುಸರಿಸುತ್ತಾ ಜೀವಿಸುತ್ತಾ ಹೋದರೆ ನಾನು ನೀವು ದೇವರಿಂದ ಕೈಬಿಡಲ್ಪಡಬೇಕಾಗಿರುವಂಥ ಸ್ಥಿತಿಗೆ ಒಳಗಾಗುತ್ತೆ. ಯೇಸು ಕ್ರಿಸ್ತನು ನಮಗಾಗಿ ಕೈಬಿಡಲ್ಪಡುವಂಥ ಅನುಭವವನ್ನು ಅನುಭವಿಸಿ ತನ್ನ ರಕ್ತವನ್ನು ಸುರಿಸಿ ಮರಣ ಹೊಂದಿ ಮರಣವನ್ನು ಜಯಿಸಿ ಎದ್ದು ಬಂದು ತನ್ನ ರಕ್ತದಿಂದ ನಮಗೆ ಬಿಡುಗಡೆ ಉಂಟು ಮಾಡಿ ನಮಗೆ ರಕ್ಷಣೆಯನ್ನು ಏರ್ಪಡಿಸಿ ದೇವರ ಬಳಿಗೆ ಬರುವುದಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಹಾಗಂತ ಹೇಳಿ ನಾವು ದೇವರ ಬಳಿಗೆ ಬಂದು ಇನ್ನೂ ನಮ್ಮ ಪಾಪಗಳಿಂದ ನಾವು ಮನತಿರುಗದೆ ಪಾಪದಲ್ಲಿಯೇ ನಾವು ಮುಂದುವರೆದರೆ ನಾವು ದೇವರಿಂದ ಕೈಬಿಡಲ್ಪಡಬೇಕಾಗಿರುವಂಥ ಸ್ಥಿತಿ ನಮಗೆ ಎದುರಾಗುತ್ತೆ. ದೇವರಿಂದ ಕೈಬಿಡಲ್ಪಡುವಂಥವರ ಪರಿಸ್ಥಿತಿ ಏನು? ದೇವರಿಂದ ಕೈಬಿಡಲ್ಪಡುವಂಥವರ ಪರಿಸ್ಥಿತಿ ತಮ್ಮ ಮರಣದ ನಂತರ ತಮ್ಮ ಪಾಪಗಳ ನಿಮಿತ್ತವಾಗಿ ದೇವರ ಕೋಪಕ್ಕೆ ತಾವು ಗುರಿಯಾಗಿ ಅಗ್ನಿ ನರಕಕ್ಕೆ ಒಳಗಾಗಿ ಸದಾಕಾಲ ಆ ಯಾತನೆಯನ್ನು ಅನುಭವಿಸಬೇಕಾಗುತ್ತೆ. ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಎಷ್ಟೋ ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ. ನಮ್ಮ ಪಾಪಗಳನ್ನು ನಾವು ಬಿಡುಗಡೆ ಹೊಂದಿಕೊಂಡು
ಆತನ ಬಳಿಗೆ ಸೇರುವುದಕ್ಕೆ. ಆದರೆ ಆ ಅವಕಾಶವನ್ನು ಉಪಯೋಗಿಸಿಕೊಳ್ಳದೆ, ನಮ್ಮ ಪಾಪಗಳಿಗೆ ನಾವು ಮನತಿರುಗದೆ, ದೇವರು ನಮಗೆ ತೋರಿಸಿರುವಂಥ ಕೃಪೆಯನ್ನು, ಪ್ರೀತಿಯನ್ನು, ಅವಕಾಶವನ್ನು, ರಕ್ಷಣೆಯನ್ನ ನಾವು ನಿರ್ಲಕ್ಷ್ಯ ಮಾಡಿ ನಮ್ಮ ಪಾಪದಲ್ಲಿಯೇ ಮುಂದುವರೆದರೆ ದೇವರ ಕೋಪವನ್ನು ಎದುರಿಸಬೇಕಾಗುತ್ತೆ ಹೊರತು ಬೇರೊಂದು ದಾರಿ ಇಲ್ಲ. ದೇವರ ಕೋಪವೇ ಅಗ್ನಿ ನರಕ. ಆದರೆ ಆವತ್ತು ಅಲ್ಲಿ ನಾವು ಹೇಳಬೇಕಾಗುತ್ತೆ, ದೇವರೇ ನನ್ನನ್ನು ಯಾಕೆ ಕೈಬಿಟ್ಟಿ? ನಿನ್ನನ್ನು ಕೈಬಿಟ್ಟದಕ್ಕೆ ಕಾರಣ ನಿನ್ನ ಪಾಪವೇ. ನಿನ್ನ ಸ್ಥಿತಿಯನ್ನು ಯೇಸು ಕ್ರಿಸ್ತನು ಅನುಭವಿಸಿ ದೇವರ ಬಳಿಗೆ ಸೇರುವುದಕ್ಕೆ ಅವಕಾಶವು ನನಗೆ ಕೊಡಲ್ಪಟ್ಟಿತ್ತು. ಆದರೆ ಆ ಅವಕಾಶವನ್ನು ಉಪಯೋಗಿಸಿಕೊಳ್ಳದೆ, ಪಾಪದಿಂದ ಮನತಿರುಗದೆ, ಹೃದಯವನ್ನು ಕಠಿಣಪಡಿಸಿಕೊಂಡು ಕೆಟ್ಟತನದಲ್ಲಿ ಮುಂದುವರೆದುದರಿಂದ ಕಡೆಗೆ ಅಗ್ನಿ ನರಕಕ್ಕೆ ಒಳಗಾಗಬೇಕಾಗುತ್ತೆ ಹೊರತು ಬೇರೆ ದಾರಿ ಇಲ್ಲ. ಇವತ್ತು ನಿಮ್ಮ ಕುರಿತಾಗಿ ಯೋಚನೆ ಮಾಡಿ. ನಿಮ್ಮ ಸ್ಥಿತಿಯನ್ನು ಯೇಸು ಕ್ರಿಸ್ತನ ಅನುಭವಿಸಿ ದೇವರ ಬಳಿಗೆ ಸೇರುವಂಥ ಮಹಾ ಅವಕಾಶವನ್ನು ಉಂಟು ಮಾಡಿದ್ದಾರೆ. ಆ ಅವಕಾಶವನ್ನು ನೀವು ಉಪಯೋಗಿಸಿಕೊಂಡು ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಕೃಪೆಗೆ ಪಾತ್ರರಾಗಿ ಜೀವಿಸ್ತಾ ಇದ್ದೀರಾ? ಅಥವಾ ಇನ್ನೂ ಪಾಪದಲ್ಲಿಯೇ ಮುಂದುವರೆದು ದೇವರ ಕೋಪಕ್ಕೆ ಗುರಿಯಾಗುವುದರ ಕಡೆಗೆ ಹೋಗ್ತಾ ಇದ್ದೀರಾ? ಯೋಚನೆ ಮಾಡಿ. ಇವತ್ತು ಈ ವಾಕ್ಯವನ್ನು ನೀವು ಕೇಳೋ ಹಾಗೆ ದೇವರು ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತಂದರೆ ಇನ್ನೂ ನೀವು ಮನತಿರುಗೋದಕ್ಕೆ ಮತ್ತೊಂದು ಅವಕಾಶವನ್ನು ದೇವರು ಕೊಡ್ತಾ ಇದ್ದಾರೆ. ಆ ಅವಕಾಶವನ್ನು ಉಪಯೋಗಿಸಿಕೊಂಡು ನಿಮ್ಮ ಪಾಪಗಳಿಂದ ಮನತಿರುಗಿ ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ಆತನ ವಾಕ್ಯಗಳನ್ನು ಕೈಗೊಂಡು ಆತನ ಚಿತ್ತರಂತೆ ಜೀವಿಸಿರಿ, ಜೀವವನ್ನು ಹೊಂದಿಕೊಳ್ಳಿರಿ. ಯೇಸು ಕ್ರಿಸ್ತನ ಮೂಲಕವಾಗಿ ನಿಮಗೆ ಕೊಡಲ್ಪಟ್ಟಿರುವಂತಹ ಜೀವವನ್ನು ನೀವು ಕಾದುಕೊಳ್ಳಿರಿ. ಆದರೆ ಇನ್ನೂ ನೀವು ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡು ನಿಮ್ಮ ಪಾಪದಲ್ಲಿಯೇ ಮುಂದುವರೆದರೆ ದೇವರ ಕೋಪಕ್ಕೆ ಗುರಿಯಾಗಿ ನಾಶವಾಗಿ ಹೋಗಬೇಕಾಗುತ್ತೆ. ಇವತ್ತು ನೀವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೀರಾ? ಯೋಚನೆ ಮಾಡಿ. ನಾವು ದೇವರ ಕೋಪಕ್ಕೆ ಗುರಿಯಾಗಿ ನಾಶವಾಗಬೇಕೆನ್ನುವುದು ಆತನಿಗೆ ಇಷ್ಟವಿಲ್ಲ. ನಮ್ಮ ಪಾಪಗಳಿಂದ ನಾವು ಮನತಿರುಗಿ ಆತನ ಮಹಾಕೃಪೆಗೆ ಪಾತ್ರರಾಗಿ ಆತನ ಕುಮಾರನಾದ ಯೇಸು ಕ್ರಿಸ್ತನ ಮೂಲಕ ಆತನ ರಾಜ್ಯವನ್ನು ನಾವು ಸೇರಿ ಜೀವವನ್ನು ಹೊಂದಿಕೊಂಡು ನಾವು ಜೀವಿಸಬೇಕೆನ್ನುವುದೇ ಆತನಿಗೆ ಇಷ್ಟ. ಆ ರೀತಿಯಾಗಿ ನಡೆಯುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿರಿ. ಮತ್ತು ಇನ್ನೊಂದು, ಈ ಕಾರ್ಯದ ಮೂಲಕವಾಗಿ ದೇವರು ನಮಗೆ ಹೇಳುವಂಥ ಒಂದು ಮಾತು, ನೀವು ಇತರಗಳನ್ನು ಕೈಬಿಡಬೇಡಿ. ನಾನು ನೀವು ನಮ್ಮ ಪಾಪಗಳ ನಿಮಿತ್ತ ದೇವರಿಂದ ಕೈಬಿಡಲ್ಪಟ್ಟು ನಾಶವಾಗಿ ಹೋಗಬೇಕಾಗಿತ್ತು. ಆದರೆ ನಾವು ಕೈಬಿಡಲ್ಪಟ್ಟು ನಾಶವಾಗಿ ಹೋಗದ ಹಾಗೆ ದೇವರು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟು ಆತನ ಮೂಲಕವಾಗಿ ನಮ್ಮ ಕೈ ಹಿಡಿದನು. ಅದೇ ರೀತಿಯಾಗಿ ನೀವು ಇತರರ ಕೈಯನ್ನು ಹಿಡಿದುಕೊಳ್ಳಿ. ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಕೈಯನ್ನು ಹಿಡಿದಿದ್ದಾರೆ. ಅದೇ ರೀತಿಯಾಗಿ ನೀವು ದೇವರ ಸ್ವಭಾವವುಳ್ಳವರಾಗಿ ಇತರಗಳ ಕೈಗಳನ್ನು ಹಿಡಿಯಿರಿ. ಯಾವತ್ತೂ ಸಹ ಇತರರ ಕೈಗಳನ್ನು ಬಿಡಬೇಡಿ. ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕರು ಈ ರೀತಿಯಾಗಿ ಬಾಧೆ ಪಡುತ್ತಾರೆ. ಅಯ್ಯೋ, ಅವ್ರನ್ನ ಎಷ್ಟು ನಂಬ್ಕೊಂಡಿದ್ದೆ, ಆದರೆ ಕೊನೆಗೆ ನನ್ನ ಕೈ ಬಿಟ್ಬಿಟ್ರು. ಅವ್ರ ಮೇಲೆ ಎಷ್ಟು ಭರವಸೆ ಇಟ್ಟಿದ್ದೆ, ಆದರೆ ಕೊನೆಗೆ ನನಗೆ ಕೈ ಕೊಟ್ಬಿಟ್ರು. ಅಯ್ಯೋ, ನನ್ನನ್ನು ಬೀದಿಯಲ್ಲಿ ಬಿಟ್ಬಿಟ್ರು. ಅಯ್ಯೋ, ನನ್ನನ್ನು ನಡು ರಸ್ತೆಯಲ್ಲಿ ಬಿಟ್ಬಿಟ್ರು. ಅಯ್ಯೋ, ನನ್ನನ್ನು ಒಂಟಿಯಾಗಿ ಬಿಟ್ಬಿಟ್ರು. ನನ್ನ ಕಷ್ಟಕ್ಕೆ ಆಗ್ತಾರೆ, ನನ್ನ ಇಕ್ಕಟ್ಟಿನಲ್ಲಿ ನನಗೆ ಸಹಾಯ ಮಾಡ್ತಾರೆ, ನನಗೆ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ ಅಂತ ನಾನು ಎಷ್ಟು ನಂಬ್ಕೊಂಡಿದ್ದೆ, ಎಷ್ಟೆಲ್ಲ ಅವ್ರಿಗೋಸ್ಕರ ಮಾಡಿದೆ. ಆದರೆ ಕಡೆಗೆ ಅವರು ನನಗೆ ಕೈ ಕೊಟ್ಬಿಟ್ರು. ಕಡೆಗೆ ಅವರು ನನ್ನನ್ನು ಕೈ ಬಿಟ್ಬಿಟ್ರು. ಅಯ್ಯೋ, ನಾನು ಏನು ಮಾಡಲಿ? ಅಯ್ಯೋ, ನಾನು ಎಲ್ಲಿಗೆ ಹೋಗಲಿ ಅಂತ ಇತರಗಳಿಂದ ಕೈ ಬಿಡಲ್ಪಟ್ಟಂಥ ಸ್ಥಿತಿಯನ್ನು ಅನುಭವಿಸುವಂಥ ಜನಗಳು ಎಷ್ಟೋ ಕಣ್ಣೀರಿಟ್ಟು ಬಾಧೆಪಟ್ಟು ಗೋಳಾಡಿ ಅಳುವಂಥವರನ್ನು ನಾವು ಈ ಲೋಕದಲ್ಲಿ ನೋಡಬಹುದು. ಒಂದು ವೇಳೆ ನೀವು ಸಹ ಅನೇಕ ಸಮಯ ಇಂಥ ಅನುಭವಗಳಿಗೆ ಒಳಗಾಗಿರಬಹುದು. ನೀವು ಯಾರನ್ನೂ ತುಂಬ ನಂಬಿ, ಯಾರ ಮೇಲೂ ತುಂಬ ಭರವಸೆ ಇಟ್ಕೊಂಡು ಕಡೆಗೆ ಅವರು ನಿಮಗೆ ಮೋಸ ಮಾಡಿ ನಿಮ್ಮನ್ನು ಯಾಮಾರಿಸಿ ಬೇಕಾಗಿರುವಂಥ ಸಮಯದಲ್ಲಿ ನಿಮ್ಮ ಕೈ ಹಿಡಿಯದೆ ನಿಮ್ಮಿಂದ ದೂರಾಗಿ ಹೋಗಿ ನಿಮ್ಮ ಮನಸ್ಸು ಒಡೆದು ಹೋಗಿರಬಹುದು. ಆದರೆ ಆ ರೀತಿಯಾಗಿ ಇತರಗಳನ್ನು ಯಾವತ್ತೂ ಸಹ ಕೈ ಬಿಡಬೇಡಿ. ನಾನು ನೀವು ದೇವರಿಂದ ಕೈ ಬಿಡಲ್ಪಟ್ಟು ಗೋಳಾಡಬೇಕಾಗಿರುವಂಥ ಸ್ಥಿತಿ ನಮಗೆ ಬರಬೇಕಾಗಿತ್ತು. ಆದರೆ ದೇವರು ನಮ್ಮನ್ನು ಕೈ ಬಿಡದೆ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಕೈಯನ್ನು ಹಿಡಿದರು. ಅದೇ ರೀತಿಯಾಗಿ ನೀವು ಯಾವತ್ತೂ ಸಹ ಎಂದಿಗೂ ಇನ್ನೊಬ್ಬರ ಕೈಗಳನ್ನು ಬಿಡಬೇಡಿ. ನಿಮ್ಮನ್ನೇ ಆತುಕೊಂಡಿರುವ, ನಿಮ್ಮನ್ನೇ ಅವಲಂಬಿಸಿರುವ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿರುವ, ನಿಮ್ಮ ಮೇಲೆ ಎಷ್ಟೋ ನಿರೀಕ್ಷೆ ಇಟ್ಟಿರುವ ಯಾರನ್ನೂ ಸಹ ಯಾವತ್ತೂ ಕೈ ಬಿಡಬೇಡಿ. ಅಯ್ಯೋ, ಇವರನ್ನು ಎಷ್ಟು ನಂಬಿಕೊಂಡಿದ್ದೆ, ಇವರು ನನ್ನನ್ನು ಕೈ ಬಿಟ್ಬಿಟ್ರಲ್ಲ, ನನಗಿನ್ನು ಯಾರು ದಿಕ್ಕು ಅಂತ ನಿಮ್ಮಿಂದ ಇನ್ನೊಬ್ಬರು ಯಾವತ್ತೂ ಸಹ ಗೋಳಾಡಿ ಅಳಬಾರದು. ನೀವು ಇನ್ನೊಬ್ಬರನ್ನ ಯಾವತ್ತೂ ಕೈ ಬಿಡಬೇಡಿ. ದೇವರು ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ಆದರೆ ಇವತ್ತು ನೀವು ಇತರಗಳಿಗೆ ಮೋಸ ಮಾಡಿ, ಅಕ್ರಮ ಮಾಡಿ, ಅನ್ಯಾಯ ಮಾಡಿ, ದ್ರೋಹ ಮಾಡಿ, ಅವರ ಕೈ ಬಿಟ್ಟು ಅವರನ್ನು ನಡುಬೀದಿಯಲ್ಲಿ ನಿಲ್ಲುವ ಹಾಗೆ ಮಾಡಿ ಅವರು ಗೋಳಿಡುವುದಕ್ಕೆ ನೀವು ಕಾರಣರಾದರೆ ಒಂದು ಜ್ಞಾಪಕ ಇಟ್ಟುಕೊಳ್ಳಿ, ಒಂದಲ್ಲ ಒಂದು ದಿವಸ ದೇವರು ನಿಮ್ಮ ಕೈ ಬಿಡುವರು. ಆವತ್ತು ನೀವು ಬೀದಿಯಲ್ಲಿ ನಿಂತು ಗೋಳಿಡಬೇಕಾಗತ್ತೆ. ಯಾರನ್ನೂ ಸಹ ಎಂದಿಗೂ ಕೈ ಬಿಡದೇ ಇರುವುದಕ್ಕೆ ಗಮನವಾಗಿರಿ. ಒಂದು ವೇಳೆ ಈ ವಾಕ್ಯವನ್ನು ಕೇಳುವಂಥ ನೀವು
ಯಾರಿಂದಲೋ ಕೈಬಿಡಲ್ಪಟ್ಟು, ಯಾರಿಂದಲೋ ಮೋಸ ಹೋಗಿ, ಯಾರಿಂದಲೋ ಯಾಮಾರಿಸಲ್ಪಟ್ಟು, ಯಾರಿಂದಲೋ ದ್ರೋಹಕ್ಕೆ ಒಳಗಾಗಿ ಕೈಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ನೊಂದು ಹೋಗಿದ್ದರೆ ಒಂದು ಜ್ಞಾಪಕ ಇಟ್ಟುಕೊಳ್ಳಿ, ನಿಮ್ಮನ್ನು ಕೈ ಹಿಡಿಯುವುದಕ್ಕೆ ದೇವರಿದ್ದಾರೆ. ನಿಮ್ಮನ್ನು ಕೈ ಹಿಡಿಯುವುದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇದ್ದಾರೆ. ಮನುಷ್ಯರು ನಿಮ್ಮನ್ನು ಕೈ ಬಿಟ್ಟಿರಬಹುದು, ಮನುಷ್ಯರು ನಿಮ್ಮನ್ನು ಯಾಮಾರಿಸಿರಬಹುದು, ಮನುಷ್ಯರು ನಿಮಗೆ ಮೋಸ ಮಾಡಿರಬಹುದು, ಮನುಷ್ಯರು ನಿಮಗೆ ದ್ರೋಹ ಮಾಡಿರಬಹುದು, ಮನುಷ್ಯರು ನಿಮ್ಮನ್ನು ನಡುಬೀದಿಯಲ್ಲಿ ನಿಲ್ಲುವ ಹಾಗೆ ಮಾಡಿರಬಹುದು. ಆದರೆ ದೇವರು ನಿಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ. ಆತನು ನಿಮ್ಮನ್ನು ಕೈ ಹಿಡಿದು ನಿಮ್ಮನ್ನು ಬಲಪಡಿಸುತ್ತಾರೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತಾನೇ ನಿಮ್ಮ ಕೈಗಳಲ್ಲಿ ಹೊತ್ತುಕೊಂಡು ನಿಮ್ಮನ್ನು ನಡೆಸುತ್ತಾರೆ. ಸೋತು ಹೋಗಬೇಡಿ, ಕುಗ್ಗಿ ಹೋಗಬೇಡಿ. ದೇವರು ನಿಮಗೆ ಆಧಾರವಾಗಿರುತ್ತಾರೆ. ಎಲ್ಲಿ ಮನುಷ್ಯರು ನಿಮ್ಮನ್ನು ಬಿಟ್ಟು ಹೋದರೋ ಅಲ್ಲೇ ದೇವರು ನಿಮ್ಮ ಕೈ ಹಿಡಿದು ನಿಮ್ಮನ್ನು ಮುಂದೆ ನಡೆಸುತ್ತಾರೆ. ಮನುಷ್ಯರು ಸೇರಿಸಲಾಗದೆ ಹೋದ ಸ್ಥಾನಕ್ಕೆ ದೇವರು ನಿಮ್ಮನ್ನು ಸೇರಿಸುತ್ತಾರೆ. ಆದರೆ ಯಾರೋ ನಿಮ್ಮನ್ನು ಕೈ ಬಿಟ್ಟರು ಅಂತ ಹೇಳಿ ನೀವು ಅವರನ್ನು ಕೈ ಬಿಡಬೇಡಿ. ಒಂದು ವೇಳೆ ಯಾರೋ ಇವತ್ತು ನಿಮ್ಮನ್ನು ಕೈ ಬಿಟ್ಟಿರಬಹುದು, ಆದರೆ ದೇವರು ನಿಮಗೆ ಸಹಾಯ ಮಾಡ್ತಾರೆ, ನಿಮ್ಮ ಕೈ ಹಿಡಿದು ಅವರು ನಡೆಸುತ್ತಾರೆ. ಆದರೆ ನಾಳೆ ಒಂದು ದಿವಸ ನಿಮ್ಮನ್ನು ಇವತ್ತು ಕೈ ಬಿಟ್ಟವರು ನಾಳೆ ಅವರು ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ಇರುವುದನ್ನು ನೀವು ನೋಡಬಹುದು. ಆದರೆ ಆ ಸಮಯದಲ್ಲಿ ನೀವು ಅವರನ್ನು ಕೈ ಬಿಡಬೇಡಿ. ಅವರು ನಿಮ್ಮನ್ನು ಕೈ ಬಿಟ್ಟು ದ್ರೋಹ ಮಾಡಿ ಓಡಿ ಹೋಗಿರಬಹುದು, ಆದರೆ ನೀವು ಅವರ ಕೈ ಬಿಡಬೇಡಿ. ಅದರ ಮೂಲಕ ದೇವರ ಪ್ರೀತಿ ಎಂಥದ್ದು ಎನ್ನುವುದನ್ನು ನೀವು ತೋರಿಸಿ ದೇವರು ನಮ್ಮಲ್ಲಿ ಎಷ್ಟೋ ಸಂತೋಷ ಪಡುತ್ತಾರೆ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಯೇಸಪ್ಪ, ಸಿಲುಬೆಯಲ್ಲಿ ನೀವು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ತಂದೆಯಿಂದ ಕೈ ಬಿಡಲ್ಪಟ್ಟಂಥ ಅನುಭವಕ್ಕೆ ಒಳಗಾದರೆ, ಯೇಸಪ್ಪ, ನಾವು ನಮ್ಮ ಪಾಪಗಳಿಂದಾಗಿ ತಂದೆಯಿಂದ ಕೈ ಬಿಡಲ್ಪಡಬೇಕಾಗಿತ್ತು. ಆದರೆ ನಮ್ಮ ಪಾಪಗಳನ್ನು ನೀವು ಹೊತ್ತುಕೊಂಡು ನಮಗಾಗಿ ಕೈ ಬಿಡಲ್ಪಡುವಂಥ ಸ್ಥಿತಿಯನ್ನು ಅನುಭವಿಸಿದಿರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅದರ ಮೂಲಕವಾಗಿ ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಉಂಟು ಮಾಡಿ ರಕ್ಷಣೆಯನ್ನು ಏರ್ಪಡಿಸಿ ನಾವು ತಂದೆಯ ಬಳಿಗೆ ಸೇರುವುದಕ್ಕೆ ಅವಕಾಶ ಮಾಡಿದಿರಿ. ಅದಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ. ಯೇಸಪ್ಪ, ನೀವು ನಮಗೆ ಅನುಗ್ರಹಿಸಿಕೊಟ್ಟಿರುವಂಥ ಈ ರಕ್ಷಣೆಯಲ್ಲಿ, ಈ ಅವಕಾಶದಲ್ಲಿ ನಾವು ನೆರಳಿನಂತೆ ಜೀವಿಸಿ ನಮ್ಮನ್ನು ನಿಮಗೆ ಒಪ್ಪಿಸಿಕೊಟ್ಟು ನಿಮ್ಮ ಮೂಲಕವಾಗಿ ತಂದೆಯ ಬಳಿಗೆ ಸೇರುವಂತೆ ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಒಂದು ವೇಳೆ ಇನ್ನೂ ನಮ್ಮ ಪಾಪಗಳಿಂದ ನಾವು ಮನ ತಿರುಗದೆ ನೀವು ನಮಗೆ ಏರ್ಪಡಿಸಿರುವಂಥ ಈ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿ ಜೀವಿಸುತ್ತಾ ಇದ್ದರೆ, ಇಂದೇ ನಮ್ಮ ಪಾಪಗಳಿಗೆ ಮನ ತಿರುಗಿ ನಮ್ಮನ್ನು ನಿಮಗೆ ಒಪ್ಪಿಸಿಕೊಟ್ಟು ಜೀವಿಸುವಂತೆ ನಮಗೆ ಸಹಾಯ ಮಾಡಿರಿ. ತಂದೆಯೇ, ನಿಮ್ಮ ಕುಮಾರನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ನೀವು ಅನುಗ್ರಹಿಸಿರುವಂಥ ಈ ರಕ್ಷಣೆಯಲ್ಲಿ ನಾವು ನೆರಳಂತೂ ನಮ್ಮನ್ನು ನಿಮಗೆ ಒಪ್ಪಿಸಿಕೊಟ್ಟು ಜೀವಿಸಿ ಆತನ ಮೂಲಕವಾಗಿ ನಿಮ್ಮ ಬಳಿಗೆ ಸೇರುವುದಕ್ಕೆ ನಾವು ಗಮನವಾಗಿರುವಂತೆ ನಮಗೆ ಸಹಾಯ ಮಾಡಿರಿ. ಅದೇ ಸಮಯದಲ್ಲಿ ತಂದೆಯೇ, ಪಾಪವನ್ನು ಮಾಡಿ ಕೈಬಿಡಲ್ಪಟ್ಟಂಥ ಅನುಭವಕ್ಕೆ ಒಳಗಾಗಬೇಕಾಗಿದ್ದಂಥ ನಮ್ಮನ್ನು ನಿಮ್ಮ ಕುಮಾರನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನೀವು ಕೈ ಹಿಡಿದಿರಿ. ಹಾಗೆಯೇ ತಂದೆಯೇ, ನಾವು ಸಹ ಇತರಗಳ ಕೈ ಹಿಡಿಯುವಂತೆ ನಮಗೆ ಸಹಾಯ ಮಾಡಿರಿ. ಯಾರನ್ನೂ ಸಹ ನಾವು ಕೈ ಬಿಡದ ಹಾಗೆ ನಮ್ಮನ್ನು ಆತುಕೊಂಡಿರುವಂಥವರು, ನಮ್ಮನ್ನೇ ನಂಬಿರುವಂಥವರು, ನಮ್ಮನ್ನು ಅವಲಂಬಿಸಿರುವಂಥವರು, ನಮ್ಮನ್ನು ನಿರೀಕ್ಷಿಸಿರುವಂಥವರುಗಳನ್ನು ಯಾರನ್ನೂ ಸಹ ತಂದೆ ನಾವು ಕೈ ಬಿಡದೆ ಅವರನ್ನು ಪರಾಮರಿಸಲು ಸಹಾಯ ಮಾಡಿರಿ. ನೀವು ನಮ್ಮ ಕೈ ಹಿಡಿದಿರುವಿರಿ, ನಾವು ಇತರಗಳ ಕೈಗಳನ್ನು ಹಿಡಿಯುವಂತೆ ನಮಗೆ ಸಹಾಯ ಮಾಡಿರಿ. ತಂದೆಯೇ, ನಾವು ಯಾರಿಗೂ ಯಾವತ್ತೂ ಸಹ ಕೈ ಬಿಡದೆ ಕೈ ಹಿಡಿದು ನಡೆಸಲು ನಮಗೆ ಸಹಾಯ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಒಂದು ವೇಳೆ ಇತರರು ನಮ್ಮನ್ನು ಕೈಬಿಟ್ಟು ನಾವು ನೊಂದು ಹೋಗಿದ್ದರೆ, ತಂದೆಯೇ, ಮನುಷ್ಯರು ನಮ್ಮನ್ನು ಕೈಬಿಟ್ಟರು, ನಮ್ಮನ್ನು ಕೈ ಹಿಡಿಯುವ ಕರ್ತನಾದ ದೇವರು ನೀವಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ತಂದೆಯೇ, ಮನುಷ್ಯರು ನಮ್ಮನ್ನು ಎಲ್ಲಿ ಬಿಟ್ಟು ಹೋದರೋ ಅಲ್ಲಿಂದ ನಮ್ಮ ಕೈ ಹಿಡಿದು ನಮ್ಮನ್ನು ನಾವು ಸೇರಬೇಕಾದ ಸ್ಥಳಕ್ಕೆ ಸೇರಿಸಿರಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆದರೆ ನಾವು ಎಷ್ಟು ಮಾತ್ರವೂ ನಮ್ಮನ್ನು ಕೈಬಿಟ್ಟಂಥವರು ತಾವು ಕೈಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿರುವುದನ್ನು ನಾವು ಕಾಣುವಾಗ ಅವರುಗಳನ್ನು ತಿರಸ್ಕರಿಸದೆ ನಿಮ್ಮ ಪ್ರೀತಿಯಿಂದ ತಂದೆಯೇ ಅವರನ್ನು ಕೈ ಹಿಡಿದು ನಾವು ನಡೆಸುವಂತೆ, ನಿಮ್ಮ ನಾಮವನ್ನು ಮಹಿಮೆಪಡಿಸುವಂತೆ ನಮಗೆ ಸಹಾಯ ಮಾಡಿರಿ. ಅವರು ನಮಗೆ ಮಾಡಿದ್ದಕ್ಕೆ ಪ್ರತಿಯಾಗಿ ನಾನು ಅವರಿಗೆ ಮಾಡುತ್ತೇನೆಂಬುದಾಗಿ ಮಾಡದೆ, ತಂದೆಯೇ, ನೀವು ನಮಗೆ ಪ್ರೀತಿಯನ್ನು ತೋರಿಸಿದ ಹಾಗೆ ನಾವು ಅವರಿಗೆ ಪ್ರೀತಿ ತೋರಿಸುವಂತೆ ನಮಗೆ ಸಹಾಯ ಮಾಡಿರಿ. ತಂದೆಯೇ, ನಿಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡರಲ್ಲಿ. ಯೇಸಪ್ಪ, ನಿಮ್ಮ ದಯವು ನಮಗೆ ದೊರಕಲಿ. ದೇವರಾತ್ಮರೇ, ನಿಮ್ಮ ಆಳ್ವಿಕೆ ನಮ್ಮಗಳ ಮೇಲೆ ಕಂಡು ಬರಲಿ. ನಿಮ್ಮ ಹಸ್ತದಲ್ಲಿ ತಂದೆಯೇ ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್.